ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಗಿಡಗಳಿಗೆ ಒಂದು ಪವರ್ಫುಲ್ ಆಗಿರೋಂತಹ ಒಂದು ಟಾನಿಕ್ನ ಹೇಗೆ ಮಾಡೋದು ಮತ್ತು ಅದು ಹಾಕಿದ್ರೆ ಏನು ಉಪಯೋಗ ಗಿಡಗಳಿಗೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದೇನು ಅಂತ ನೋಡೋಣ ಬನ್ನಿ. ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮೊಟ್ಟೆ ಅಂತೂ ತಂದೇ ತರ್ತೀವಿ. ಎಗ್ ತಿನ್ನೋರಂತೂ ತುಂಬ ಜನನೂ ಇರ್ತಾರೆ, ಮನೆಗೆ ತರ್ತೀವಲ್ವಾ. ಈಗ ನಾವು ಆ ಮೊಟ್ಟೆನ ಅಥವಾ ಬೇಯಿಸ್ತೀವಿ ಅಥವಾ ಏನಾದರೂ ಉರಿತೀವಿ, ಏನೋ ಒಂದು ಮಾಡ್ಕೊಂಡು ತಿಂತೀವಿ. ತಿಂದಾದ್ಮೇಲೆ ಅದು ಮೊಟ್ಟೆ ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆನ ಬಿಸಾಕ್ತೀವಿ. ಅದೇನಕ್ಕೆ ನಮಗೆ ಅಂತ ಬಿಸಾಕ್ತೀವಿ. ಅದನ್ನು ಬಿಸಾಕೋ ಬದಲು ನಾವು ಈ ಥರ ಗಿಡಗಳಿಗೆ ಉಪಯೋಗಿಸ್ಕೊಂಡ್ರೆ ಗಿಡಗಳು ಚೆನ್ನಾಗಿ ಹೂವು ಬಿಡ್ತವೆ ಮತ್ತು ಹೆಲ್ದಿಯಾಗೂ ಇರ್ತವೆ. ನೋಡಿ, ನಾನು ಮೊಟ್ಟೆ ಸಿಪ್ಪೆ ಎಲ್ಲನೂ ಒಣಗಿಸಿ ಇಟ್ಟಿದ್ದೆ. ಆ ಒಣಗಿಸಿ ಇಟ್ಟಿರೋದನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸಣ್ಣಗೆ ಈ ಥರ ಕೈಯಲ್ಲಿ ಚಿಕ್ಕಿದ್ರೆ ಪುಡಿ ಆಗುತ್ತೆ. ಆ ಪುಡಿ ಮಾಡಿಕೊಂಡು ಮಿಕ್ಸಿನಲ್ಲಿ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಹಂಗೇ ಹಾಕಿದ್ರೆ ಸ್ವಲ್ಪ ಅದು ಚೆನ್ನಾಗೇ ಪುಡಿ ಎಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಮಿಕ್ಸಿನಲ್ಲಿ ಹಾಕೊಂಡು ಪೌಡ್ರ್ ಮಾಡಿಕೊಂಡು ತಗೊತಾ ಇದ್ದೀನಿ. ನೋಡಿ, ಈ ಥರ ಮಾಡೋದ್ರಿಂದ ಗಿಡಗಳು ಹೆಲ್ದಿಯಾಗೂ ಇರುತ್ತೆ ಮತ್ತು ಚೆನ್ನಾಗೂ ಹೂವು ಮೊಗ್ಗುಯಿಂದನೂ ತುಂಬ್ಕೊಂಡಿರುತ್ತೆ. ನೋಡಿ, ಇವಾಗ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡು ತಗೊಬಂದಿದ್ದೀನಿ. ಪೌಡ್ರ್ ಮಾಡ್ಕೊಂಡು ತಗೊಬಂದು ನಾನಿವಾಗ ಒಂದು ಬೌಲ್ ತೊಗೊಂಡಿದ್ದೀನಿ, ಅಂದರೆ ಒಂದು ಬಾಟ್ಲು. ಆ ಬಾಟ್ಲಿಗೆ ನೀವು ಮಿಕ್ಸಿನಲ್ಲಿ ರುಬ್ಬಿದ್ನಲ್ಲ ಈ ಪೌಡ್ರನ್ನ, ಅದನ್ನು ಅದರಲ್ಲಿ ಹಾಕ್ಕೊತಿದ್ದೀನಿ. ನೋಡಿ, ಅಂದರೆ ನೀವು ಇಷ್ಟೇ ನೀರು ಹಾಕ್ಕೊಬೇಕು ಅಂತ ಏನೂ ಇಲ್ಲ, ನೀವು ಎಷ್ಟು ನೀರಾದ್ರೂ ಹಾಕ್ಕೋಬೋದು. ನಾನು ಒಂದು 2.5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ, ಆ ನೀರು ಹಾಕ್ಬಿಟ್ಟು ನಾವು ಅದನ್ನು ಚೆನ್ನಾಗೆ ಕಲಿಸ್ಬೇಕು. ಒಂದು ಸ್ಪೂನು ಸಹಾಯದಿಂದ ಅದನ್ನು ಚೆನ್ನಾಗೆ ಕಲಿಸ್ಬೇಕು. ನೋಡಿ, ನಾನು 2 ಗ್ಲಾಸ್ ಹಾಕಿದೆ, ಮತ್ತು ನಾನು ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ತಾಯಿದ್ದೀನಿ. ಅದಕ್ಕೆ ನೀವು ಇಷ್ಟೇ ತಗೋಬೇಕು ಅಂತ ಏನೂ ಇಲ್ಲ, ನಿಮ್ಮ ಇಷ್ಟ. ನಿಮ್ಗೆ ಎಷ್ಟು ನೀರು ಬೇಕಾದರೂ ನೀವು ತಗೋಬೋದು. ನೋಡಿ, ನಾನು ಅದನ್ನು ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಕಲಿಸ್ತಾ ಇದ್ದೀನಿ. ಈ ಥರ ಕಲಿಸ್ಬಿಟ್ಟು ನೀವು ಒಂದು ನೈಟು ಮುಚ್ಚಿ ಇಟ್ಟಿಡ್ಬೇಕು. ಅದು ಕ್ಯಾಪ್ ಹಾಕಿ ಇಟ್ಟಿಡಬೇಕು. ಇಲ್ಲ ನೀವು 1 ನೈಟ್ ಆದರೂ ಇಡ್ಬೋದು, ಇಲ್ಲ 2 ನೈಟ್ ಆದರೂ ಇಡ್ಬೋದು. ಅಂದರೆ 1 ನೈಟ್ ಇಟ್ಟರೂ ಸಾಕು. ನೋಡಿ, ನಾನಿವಾಗ ಇದನ್ನು ಕ್ಯಾಪ್ ಹಾಕಿ 1 ನೈಟು ಪೂರ್ತಿ ಇಟ್ಟಿಡಬೇಕು. 1 ನೈಟ್ ಆದಮೇಲೆ ಇವಾಗ ನಾನು ನೋಡಿ ಅದು ಕ್ಯಾಪ್ ತೆಗಿತಾ ಇದ್ದೀನಿ. ನೋಡಿ ಯಾವ ಥರ ಅದು ಅದರಲ್ಲಿರೋ ಮೊಟ್ಟೆಲಿರೋ ಅಂಥ ಸತ್ವ ಎಲ್ಲ ಬಿಟ್ಕೊಂಡು ನೋಡಿ ಯಾವ ಥರ, ನೋಡಿ ಅಲ್ಲಿ ಬೆಳ್ಳಿಗೆಲ್ಲ ಚುಕ್ಕೆ ಚುಕ್ಕೆ ಥರ ಆಗಿದೆ. ನೋಡಿ, ಈ ಥರ ಆಗುತ್ತೆ, ಅಂದರೆ ಪರ್ಮೆಂಟೇಷನ್ ಆಗುತ್ತೆ ಇದು. ಅದಾದಮೇಲೆ ನೋಡಿ ಇವಾಗ ತಿರ್ಸ್ಬೇಕು. ಅಂದರೆ ಅದು ಮೊಟ್ಟೆದೆಲ್ಲ ಕೆಳಗಡೆ ಕೂತಿರುತ್ತೆ ತಳದಲ್ಲಿ, ಅದಕ್ಕೆ ಅಂತಲೇ ಇದನ್ನು ತಿರ್ಸ್ಕೋಬೇಕು. ತಿರ್ಸ್ಬಿಟ್ಟು ಮತ್ತು ಇವಾಗ ನಾವು ಒಂದು ಬಕೆಟಲ್ಲಿ ಒಂದು 4 ಲೀಟ್ರ್ ನೀರು ತೊಗೋಬೇಕು. ಒಂದು 4 ಲೀಟ್ರಷ್ಟು ನೀರು ತೊಗೊಂಡು ನೋಡಿ ಈ ಥರ ಕೂತಿರುತ್ತೆ. ಅದು ಕೂತಿರುತ್ತೆ ಅಂದ್ರೂ ಅದು ನೀರು ಹಾಕ್ಬೇಕಾದ್ರೆ ಏನು ಬರೋದಿಲ್ಲ. ಅಂದ್ರೂ ಸ್ವಲ್ಪ ಆ ನೀರಲ್ಲೇ ಮಿಕ್ಸ್ ಮಾಡಿಕೊಂಡು ಹಾಕೋಬೇಕು. ನೋಡಿ, ನಾನು ಒಂದು 4 ಲೀಟ್ರ್ ನೀರು ತೊಗೊಂಡಿದ್ದೀನಿ. ಆ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಅದು ಬರೀ ನೀರು ಮಾತ್ರ ಬರುತ್ತೆ ಅಷ್ಟೇ. ಆ ಕೆಳಗಡೆ ತಳದಲ್ಲಿ ಮೊಟ್ಟೆ ಇದೆಲ್ಲ ಇರುತ್ತಲ್ಲ, ಅದು ಬೀಳೋದಿಲ್ಲ. ಲಾಸ್ಟಲ್ಲಿ ನೀವು ಕೈಯಿಂದನೇ ತೆಗೆದುಬಿಟ್ಟು ಹಾಕಿದ್ರೂ ಆಗುತ್ತೆ ಆ ಬುಡಕ್ಕೆ, ಗಿಡದ ಬುಡಕ್ಕೆ. ಇಲ್ಲಾಂದರೆ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಹಂಗೆ ಹಾಕಿದ್ರೂ ಆಗುತ್ತೆ. ನೋಡಿ, ಇವಾಗ ನಾನು 4 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ಆ ನೀರಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಅಲ್ಲಿ ತಳದಲ್ಲಿ ಹೆಂಗೆ ಕೂತಿದೆ, ಅದು ಬರೀ ನೀರು ಮಾತ್ರ ಬರುತ್ತೆ. ಅದು ಆ ಮೊಟ್ಟೆದೆಲ್ಲ ಹಂಗೇ ಇರುತ್ತೆ, ಅದು ವೆಯ್ಟ್ ಇರುತ್ತಲ್ಲ, ಹಂಗಾಗಿ ಅದು ಬರೋದೇ ಇಲ್ಲ ನೀರಲ್ಲಿ. ನೋಡಿ, ಆಮೇಲೆ ಅದು ಲಾಸ್ಟಲ್ಲಿ ಅದೇ ನೀರೇ ತಗೊಂಡು ಈ ಥರ ಹಿಂಗೆ ಅಲ್ಲಾಡಿಸ್ಬಿಟ್ಟು ಅದರೊಳಕ್ಕೇ ಉಯಿರಿ. ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈ ಥರ ನಾವು ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಕೊಡೋದ್ರಿಂದ ಗಿಡಗಳು ಚೆನ್ನಾಗಿರುತ್ತೆ. ಈ ಬೇಸಿಗೆ ಟೈಮಲ್ಲಿ ನಾವು ಈ ಥರ ಫರ್ಟಿಲೈಸರ್ಗಳನ್ನ ನಾವು ಹೆಚ್ಚಾಗಿ ಕೊಡ್ತಾ ಹೋಗಬೇಕು. ಈ ಮೊಟ್ಟೆ ಸಿಪ್ಪೆಯಲ್ಲಿ ಕ್ಯಾಲ್ಶಿಯಮ್ಮು ತುಂಬಾ ಇರೋದ್ರಿಂದ ಈಗ ನಮಗೆ ಈಗ ಮನುಷ್ಯರಿಗೆ ಕ್ಯಾಲ್ಶಿಯಮ್ ಎಲ್ಲ ಬೇಕು ಅಂತ ನಾವು ಮೊಟ್ಟೆನ ತಿಂತೀವಿ. ಅದೇ ಥರ ಗಿಡಗಳಿಗೂ ಅಷ್ಟೇ, ಅದು ಗಿಡಗಳಿಗೂ ಕ್ಯಾಲ್ಶಿಯಮ್ ಎಲ್ಲ ಬೇಕಾಗಿರೋದ್ರಿಂದ ನಾವು ಆ ಮೊಟ್ಟೆ ಸಿಪ್ಪೆನ ಬಿಸಾಕೋ ಬದಲು ಈ ಥರ ಉಪಯೋಗಿಸ್ಕೊಳೋದ್ರಿಂದ ಗಿಡಗಳಿಗೆ ಕ್ಯಾಲ್ಶಿಯಮ್ಮು ಸಿಕ್ದಂಗೆ ಆಗುತ್ತೆ, ಒಳ್ಳೆ ಗ್ರೋತು ಆಗುತ್ತೆ ಮತ್ತು ಚೆನ್ನಾಗಿ ಹೂವು ಸಹ ಬಿಡುತ್ತೆ. ಅಂದರೆ ಒಂದೇ ಗಿಡಕ್ಕೆ ಅಂತ ಅಲ್ಲ, ಎಲ್ಲ ಗಿಡಗಳಿಗೂ ಹಾಕ್ಬೋದು. ನೋಡಿ, ನಾನು ದಾಸವಾಳ, ಮಲ್ಲಿಗೆ ಎಲ್ಲ ಪ್ರತಿಯೊಂದು ಗಿಡಕ್ಕೂ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.